ಇದನ್ನು ನಾವು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸ್ಟಾರ್ಟ್ ಮಾಡಿದ್ವಿ ಸೀರೀಸ್. ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿದ 3ನೇ ವಾರ, ಥರ್ಡ್ ವಾರ ಅದ ಶೃಂಖಲಾದ ಪಾರ್ಟ್ 1 ಒಳಗೆ ನಾವು ಪ್ರೆಗ್ನೆನ್ಸಿ ಟೈಮ್ 3ನೇ ವಾರ ಒಳಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ಅದ್ರ ಬಗ್ಗೆ ನಾವು ಡೀಟೇಲ್ ಒಳಗೆ ಮಾತಾಡಿದ್ವಿ. ನೀವು ನೋಡಿಲ್ಲ ಅಂದ್ರೆ ಚೆಕ್ ಮಾಡ್ರಿ. ಇವತ್ತು ಈ ವಿಡಿಯೋ ಒಳಗೆ ನಾವು ಬೇಬಿ ಒಳಗೆ ಏನೇನು ಚೇಂಜಸ್ ಆಕತಿ ಮತ್ತು ತಾಯಿ ಏನು ಕೇರ್ ಥರ್ಡ್ ವಾರ ಒಳಗೆ ಏನು ಕೇರ್ ಮಾಡ್ಬೇಕ್ರಿ ಮತ್ತು ಹಸ್ಬೆಂಡ್ ಏನು ಕೇರ್ ಮಾಡ್ಬೇಕ್ರಿ ಅದರ ಬಗ್ಗೆ ಡೀಟೇಲ್ ಒಳಗೆ ಹೇಳ್ತೇವೆ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡ್. ಐ ಆಮ್ ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಸಿನ್ಸ್ ಲಾಸ್ಟ್ 25 years. ಈಗ ಪ್ರೆಗ್ನೆನ್ಸಿ ಆದಮೇಲೆ ಥರ್ಡ್ ವಾರ, ಪ್ರೆಗ್ನೆನ್ಸಿದ 3ನೇ ವಾರ ಒಳಗೆ ಬೇಬಿ ಒಳಗೆ ಏನೇನು ಚೇಂಜಸ್ ಆಕತಿ ನೋಡೋಣ. ಈಗ ಆಫ್ಟರ್ ಫರ್ಟಿಲೈಸೇಷನ್ 5ನೇ ದಿವಸ, ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ ಪ್ರಕಾರ 5ನೇ ದಿವಸಕ್ಕೆ ಫರ್ಟಿಲೈಸೇಷನ್ ಆದಮೇಲೆ ಇದು ಎಂಬ್ರಿಯೋ ಗರ್ಭಚೀಲ ಒಳಗೆ ಬಂದು ಕುಂದಿರ್ತೈತಿ. ಈ ಎಂಬ್ರಿಯೋಗೆ ನಾವು ಬ್ಲಾಸ್ಟೋಸಿಸ್ಟ್ ಅಂತಾರೆ. ಇದು ಬ್ಲಾಸ್ಟೋಸಿಸ್ಟ್ ಇಷ್ಟು ಸ್ಮಾಲ್ ಇರ್ತೈತಿ, ಮೈನ್ಯೂಟ್ ಇರ್ತೈತಿ, ಅಂದ್ರೆ ಒಂದು ಹೇರ್ ಪಿನ್ ಟಿಪ್ ಅಷ್ಟು ಸ್ಮಾಲ್ ಇರ್ತೈತಿ. ಇದರದ ಸೈಜ್ ನೀವು ನೋಡಿದ್ರೆ 0.04 mm ಅಷ್ಟು ಸೈಜ್ ಇರ್ತೈತಿ. ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಅಂಡ್ ಮೈನ್ಯೂಟ್. ಗರ್ಭಚೀಲ ಒಳಗೆ ಬಂದು ಅದ ಕುಂದಿರ್ತೈತಿ. ಈ ಬ್ಲಾಸ್ಟೋಸಿಸ್ಟದ ಇಟ್ ಈಸ್ ಲೈಕ್ ಅ ಸ್ಮಾಲ್ ಬಾಲ್. ಈ ಬ್ಲಾಸ್ಟೋಸಿಸ್ಟದ ಹೊರಗಿಂದೇನು ಆವರಣ ಇರ್ತೈತಿ, ಆ ಆವರಣದಿಂದ ಮುಂದೆ ಪ್ಲಾಸೆಂಟಾ, ಅಂಬಿಲಿಕಲ್ ಕಾರ್ಡ್ ತಯಾರಾಕತಿ. ಈ ಪ್ಲಾಸೆಂಟಾ ಮತ್ತು ಅಂಬಿಲಿಕಲ್ ಕಾರ್ಡ್ ಥ್ರೂ ಪಾಪುಗೆ ಬ್ಲಡ್ ಸಪ್ಲೈ ಆಕತಿ. ಮತ್ತು ಈ ಬ್ಲಾಸ್ಟೋಸಿಸ್ಟ್ ಒಳಗೆ ಒಂದು ಮಾಂಸಪೇಶಿದ ಒಂದು ಗಂಟು ಇರ್ತೈತಿ. ಆ ಗಂಟಿಗೆ ನಾವು ಇನ್ನರ್ ಸೆಲ್ ಮಾಸ್ ಅಂತಾರೆ. ಈ ಇನ್ನರ್ ಸೆಲ್ ಮಾಸಿಂದ ಪಾಪುದ ಅವಯವ ಆರ್ಗನ್ಸ್ ತಯಾರಾಕತಿ, ಅಂದ್ರೆ ಬ್ರೈನ್, ಹಾರ್ಟ್, ಕಿಡ್ನಿ ಅದು ಎಲ್ಲ ಮುಂದೆ ಡೆವಲಪ್ ಆಕತಿ. ಆಮೇಲೆ ಈ ಬ್ಲಾಸ್ಟೋಸಿಸ್ಟ್ ಒಳಗೆ ಒಂದು ಫ್ಲೂಯಿಡ್ ಇರ್ತೈತಿ. ಆ ಫ್ಲೂಯಿಡಿಂದ ಮುಂದೆ ಅಮ್ನಿಯೋಟಿಕ್ ಫ್ಲೂಯಿಡ್ ತಯಾರಾಕತಿ. ಅಮ್ನಿಯೋಟಿಕ್ ಫ್ಲೂಯಿಡ್ ಅಂದ್ರೆ ಪಾಪುದ ಆಜು ಬಾಜು ಏನು ನೀರು ಇರ್ತೈತಿ ಅದ ಮುಂದೆ ಪಾಪುದ ಆಜು ಬಾಜು ನೀರು ತಯಾರಾಕತಿ. ಇದು ನೀರು ಪಾಪುಗೆ ಪ್ರೊಟೆಕ್ಟ್ ಮಾಡ್ತತಿ. ಅಂದ್ರೆ ಹೊರಗಿಂದ ಏನು ಟ್ರೋಮಾ ಐತ, ಏನು ಇಂಜುರಿ ಐತ, ಅದರಿಂದ ಪಾಪುಗೆ ಅದ ನೀರು ಇಟ್ ಈಸ್ ಲೈಕ್ ಕುಷನ್ ಪ್ರೊಟೆಕ್ಷನ್ ಮಾಡ್ತತಿ. ಈಗ ಪ್ರೆಗ್ನೆನ್ಸಿದ 3ನೇ ವಾರ ಒಳಗೆ ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಇದು ನೋಡೋಣ. ಈಗ ತಾಯಿಗೆ ಇನ್ನೂ ಗೊತ್ತಿಲ್ಲ ಅವ್ರು ಪ್ರೆಗ್ನೆಂಟ್ ಅದಾರ. ಆ ಟೈಮ್ಗೆ ಇವ್ರ ನಾರ್ಮಲ್ ರೂಟೀನ್ ಏನು ಇರ್ತೈತಿಲ್ಲ ಅದು ಕಂಟಿನ್ಯೂ ಮಾಡ್ಬೇಕ್ರಿ. ಈ ರೂಟೀನ್ ಒಳಗೆ ಏನು ಚೇಂಜಸ್ ಮಾಡೋದು ಜರೂರತ್ತಿಲ್ಲ. ಅವ್ರದ್ದು ಊಟ ಒಳಗೆ ಅವ್ರ ಲಕ್ಷ್ಯ ಮಾಡ್ಬೇಕ್ರಿ. ಊಟ ಜೋಡಿ ನಾರ್ಮಲ್ ಅದು ಹೈ ವಿಟಮಿನ್ಸ್ ಪ್ರೋಟೀನ್ಸ್ದ ಊಟ ಅವ್ರು ತಗೋಬೇಕ್ರಿ. ಅದರ ಜೋಡಿ ಅವ್ರ ಪ್ರೀನೆಟಲ್ ವಿಟಮಿನ್ಸ್ ತಗೋಬೇಕ್ರಿ. ಪ್ರೀನೆಟಲ್ ವಿಟಮಿನ್ಸ್ ಅಂದರೆ ಫೋಲಿಕ್ ಆ್ಯಸಿಡ್, ವಿಟಮಿನ್ B12, ವಿಟಮಿನ್ D ಅದು ಟ್ಯಾಬ್ಲೆಟ್ ಅವ್ರು ತಗೋಬೇಕಾಕತಿ. ಇದರಿಂದ ಪಾಪುದ ಡೆವಲಪ್ಮೆಂಟ್ ಚಲೋ ಆಕತಿ. ಆಮೇಲೆ ಪ್ರೀನೆಟಲ್ ವಿಟಮಿನ್ಸ್ ತಗೊಂಡ್ರೆ ಅಬೋರ್ಷನ್ ಚಾನ್ಸನ್ನ ಕಡಿಮೆ ಆಗಿಬಿಡ್ತೈತಿ. ಅಕಸ್ಮಾತ್ ತಾಯಿಗೆ ಏನು ಹ್ಯಾಬಿಟ್ಸ್ ಇದ್ರೆ ಅಂದ್ರೆ ಸ್ಮೋಕಿಂಗ್, ಟೊಬ್ಯಾಕೋ, ಆಮೇಲೆ ಆಲ್ಕೋಹಾಲ್ ಕುಡಿಯೋದು, ಆಮೇಲೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ತಗೊಳ್ಳೋದು, ಹಾಗೇನು ಹ್ಯಾಬಿಟ್ಸ್ ಇದ್ರೆ ಇದು ಎಲ್ಲ ಈ ಟೈಮ್ಗೆ ಬಂದ್ ಮಾಡ್ಬೇಕ್ರಿ. ಯಾಕೆ ಪಾಪು ಈಗ ನಿಮ್ಗೆ ಅಟ್ಯಾಚ್ ಆಗೈತಿ ಅಂದ್ರೆ ಬ್ಲಡ್ ಸಪ್ಲೈ ತಾಯಿಯಿಂದ ಪಾಪುಗೆ ಕಂಟಿನ್ಯೂಸ್ಲಿ ಹೋಗತಿ. ಅದಕ್ಕೆ ನೀವು ಏನು ತಿಂತಾರ ಅದು ಎಲ್ಲ ಮಗು ಮಟ್ಟ ಹೋಗತಿ. ಅದಕ್ಕೆ ನೀವು ಇದು ಎಲ್ಲ ಸ್ಟಾಪ್ ಮಾಡಬೇಕಾಗ್ತತಿ. ಆಮೇಲೆ ಈ ಟೈಮ್ಗೆ ನೀವು ಆರಾಮ್ ಇರ್ಬೇಕ್ರಿ, ಸ್ಟ್ರೆಸ್ ಫ್ರೀ ಇರ್ಬೇಕ್ರಿ, ರಿಲ್ಯಾಕ್ಸ್ ಇರ್ಬೇಕ್ರಿ. ನಿಮ್ದು ಏನು ಥರದ ಟೆನ್ಷನ್ ಇರಬಾರ್ದು. ಇದರ ಸಲಗ ನೀವು ಮೆಡಿಟೇಷನ್, ಬ್ರೀದಿಂಗ್ ಎಕ್ಸರ್ಸೈಸ್ ಇದೆಲ್ಲ ಮಾಡ್ಬೋದು. ಆಮೇಲೆ ಈ ಟೈಮ್ಗೆ ಅಕಸ್ಮಾತ್ ನಿಮ್ಗೆ ಟೆನ್ಷನ್ ಇತ್ತು ಅಂದ್ರೆ ನಿಮ್ಮ ಶರೀರ ಒಳಗೆ ಅಡ್ರಿನಲಿನ್ ಹೇಳಿ ಹಾರ್ಮೋನ್ ಸೀಕ್ರೆಟ್ ಆಕತಿ. ಅಡ್ರಿನಲಿನ್ ಸಲಾಗ ಯೂಟ್ರಸ್ದ ಗರ್ಭಚೀಲದ ಕಾಂಟ್ರಾಕ್ಷನ್ಸ್ ಆಕತಿ. ಆಮೇಲೆ ಈ ಕಾಂಟ್ರಾಕ್ಷನ್ಸಿಂದ ಪ್ರೆಗ್ನೆನ್ಸಿ ಆಗಾಕ, ಇಂಪ್ಲಾಂಟೇಷನ್ ಆಗಾಕ ಕಷ್ಟ ಆಗ್ಬೋದು. ಆಮೇಲೆ ಅಬೋರ್ಷನ್ದ ಚಾನ್ಸನ್ನು ಹೆಚ್ಚಿಗೆ ಆಕತಿ. ಅದಕ್ಕೆ ತಾಯಿ ರಿಲ್ಯಾಕ್ಸ್ ಆಗೋದು ಭಾರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಬಿ ವೆರಿ ವೆರಿ ರಿಲ್ಯಾಕ್ಸ್ಡ್. ಈಗ ಹಸ್ಬೆಂಡ್ ಥರ್ಡ್ ವೀಕ್ ಒಳಗೆ ಏನೇನು ಕೇರ್ ಮಾಡ್ಬೇಕ್ರಿ ಅದನ್ನು ನೋಡೋಣ. ಜನರಲಿ ಹಸ್ಬೆಂಡ್ ಹೇಳ್ಬೋದು, ನಾವು ಥರ್ಡ್ ವೀಕ್ದ ಸ್ಟಾರ್ಟಿಂಗ್ಗೆ ನಾವು ಸ್ಯಾಂಪಲ್ ಕೊಟ್ಟಿದ್ದೇನೆ, ಸೀಮೆನ್ ಕೊಟ್ಟೇನೆ, ನಮ್ಮ ಕೆಲಸ ಮುಗೀತು. ಬಟ್ ಆ್ಯಕ್ಚುಲಿ ನಿಮ್ಮದು ಕೆಲಸ ಈಗ ಸ್ಟಾರ್ಟ್ ಆಗಿತ್ತು. ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಮೊದಲಕ್ಕಿಂತ ಹೆಚ್ಚಿಗೆ ಆಗೈತೆ. ಈ ಮಂತ್ ಒಳಗೆ ನೀವು ಹಸ್ಬೆಂಡ್ ವೈಫ್ ಬೋತ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ದು ಪ್ರೆಗ್ನೆನ್ಸಿ ಆಗ್ಬೋದು, ಪಾಸಿಟಿವ್ ರಿಸಲ್ಟ್ ಬರ್ಬೋದು. ಅಂದ್ರೆ ನೀವು ಇಬ್ಬರು ಭಾಳ ಖುಷಿ ಒಳಗೆ ಪ್ರೀತಿ ಮೇಲೆ ಇರ್ಬೇಕ್ರಿ. ನೀವು ಟೆನ್ಷನ್ ತಗೋಬೇಡ್ರಿ, ತಾವೂ ತಗೋಬೇಡ್ರಿ, ಮತ್ತು ವೈಫ್ಗೇನ ಟೆನ್ಷನ್ ಕೊಡಬೇಡ್ರಿ. ಅಕಸ್ಮಾತ್ ಏನು ಪ್ರಾಬ್ಲಮ್ ಬಂತು, ಏನು ಹಿಂದೆ ಮುಂದೆ ಪ್ರಾಬ್ಲಮ್ ಬಂತಂದ್ರೆ ಯಾರಿಗೇನು ದೋಷ ಕೊಡಬೇಡ್ರಿ. ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ ದೋಷ ಕೊಡಬೇಡ್ರಿ. ಯಾಕಂದ್ರೆ ಪ್ರತಿ ಎಗ್ ಮತ್ತು ಪ್ರತಿ ಸ್ಪಮ್ ಪರ್ಫೆಕ್ಟ್ ಇರ್ತೈತಿ ಹಾಗೇನಿಲ್ಲ. ಒಂದ್ಸಲ ಅದ್ರಾಗ ಡಿಫೆಕ್ಟಿವ್ ಇರ್ಬೋದು. ಅಕಸ್ಮಾತ್ ಡಿಫೆಕ್ಟಿವ್ ಸ್ಪಮ್ ಇಲ್ಲಾಂದ್ರೆ ಡಿಫೆಕ್ಟಿವ್ ಎಗ್ ಇದ್ರೂ
ಡಿಫೆಕ್ಟಿವ್ ಎಂಬ್ರಿಯೋ ಆಗಿ ಅದು ಅಬೋರ್ಷನ್ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತೈತಿ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೆ ಒಬ್ರೊಬ್ರಿಗೆ ಕಂಪ್ಲೇಂಟ್ ಮಾಡಬೇಡ್ರಿ, ಅವಲ್ಲಿ ದೋಷಿ ಮಾಡಬೇಡ್ರಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಪ್ರೆಗ್ನೆನ್ಸಿದ 3ನೇ ವಾರ ಒಳಗೆ ತಾಯಿ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ಬೇಬಿ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ, ಏನು ತಿನ್ಬೇಕ್ರಿ, ಆಮೇಲೆ ಹಸ್ಬೆಂಡ್ ಏನು ಕೇರ್ ಮಾಡ್ಬೇಕ್ರಿ, ಇದ್ರ ಬಗ್ಗೆ ನಾವು ಡೀಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೇವೆ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.